ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿಗಳು. ಇವತ್ತು ಅಲ್ಲಮ ಪ್ರಭುಗಳನ್ನು ಅರಿಯುವಂಥ ನಿಟ್ಟಿನೊಳಗಡೆ ಮುಂದುವರಿದು ಅಲ್ಲಮ ಪ್ರಭುಗಳ ಕುರಿತಾಗಿ ಬಂದಿರುವಂತಹ ಕೃತಿಗಳನ್ನು ಪರಿಚಯಿಸ್ತಾ ಇದ್ದೇನೆ. ಈಗಾಗಲೇ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು ಬರೆದಿರುವಂಥ ಅಲ್ಲಮ ಪ್ರಭುದೇವರ ವಚನ ನಿರ್ವಚನ ಕೃತಿಯಾಗಿರ್ಬೋದು, ಡಿ.ಆರ್. ನಾಗರಾಜರವರು ಬರೆದಿರುವಂಥ ಅಲ್ಲಮ ಪ್ರಭು ಮತ್ತು ಶೈವ ಪ್ರತಿಭೆಯ ಕೃತಿಯನ್ನು ನಾವು ನೋಡಿದ್ದೀವಿ. ಅದೇ ಸಾಲಿನೊಳಗಡೆ ವಿಶೇಷವಾಗಿರುವಂಥ ಮತ್ತೊಂದು ಕೃತಿ ಅಲ್ಲಮ ಪ್ರಭುಗಳನ್ನು ನಮಗೆ ಪರಿಚಯಿಸುವುದು ಅಂತಂದರೆ ಅದು ಎಸ್ ನಟರಾಜ್ ಬೂದಾಳ್ ಅವರು ಬರೆದಿರುವಂಥ ಪ್ರತ್ಯೇಕ ಬುದ್ಧ ಅಲ್ಲಮ ಪ್ರಭು ಅನ್ನುವಂಥ ಈ ಕೃತಿ. ಈ ಕೃತಿಯೊಳಗಡೆ ನಟರಾಜ್ ಬೂದಾಳ್ ಅವರವರು ಅಲ್ಲಮ ಪ್ರಭುಗಳನ್ನು ಬುದ್ಧನ ವಿಚಾರಗಳ ಹಿನ್ನೆಲೆಯಲ್ಲಿ, ಅಂದರೆ ಬೌದ್ಧ ಧರ್ಮದ ದಾರ್ಶನಿಕತೆಯ ಹಿನ್ನೆಲೆಯಲ್ಲಿ ಅಲ್ಲಮ ಪ್ರಭುಗಳು ವಿಚಾರಗಳು ಮತ್ತು ಬುದ್ಧನ ವಿಚಾರಗಳು ಯಾವ ರೀತಿಯಾಗಿ ಸಾಮ್ಯತೆಯನ್ನು ಹೊಂದಿವೆ ಅನ್ನೋದನ್ನು ಈ ಕೃತಿಯ ಮೂಲಕ ಅವರು ನಮಗೆ ತಿಳಿಪಡಿಸ್ತಾರೆ. ಇಲ್ಲಿ ಪಲ್ಲವ ಪ್ರಕಾಶನ ಚನ್ನಪಟ್ಟಣ ಇವರು ಈ ಕೃತಿಯನ್ನು ಪ್ರಕಾಶನವನ್ನು ಮಾಡಿದ್ದಾರೆ. ಈ ಕೃತಿ 2 ಆವೃತ್ತಿಗಳಲ್ಲಿ ಬಂದಿದೆ. ಅಂದರೆ ಮೊದಲನೇ ಮುದ್ರಣ 2017ರಲ್ಲಿ, ಎರಡನೇ ಮುದ್ರಣ 2021ರಲ್ಲಿ. ಈ ಪುಸ್ತಕದ ಮುಖಬೆಲೆ ₹140. ಈ ನಟರಾಜ್ ಬೂದಾಳರವರು ತುಮಕೂರಿನವರು. ಅನೇಕ ಕೃತಿಗಳು ಅವರು ಬೌದ್ಧದ ಹಿನ್ನೆಲೆಯಿಂದ ಬಂದಿದ್ದಾವೆ. ವಚನಗಳನ್ನು ಭಾಳಷ್ಟು ಅರ್ಥಪೂರ್ಣವಾಗಿ ಅರ್ಥೈಸಿಕೊಂಡು ವಚನಕಾರರ ನಿಲುವು ಏನಿತ್ತು ಅನ್ನೋದನ್ನು ಭಾಳ ಸ್ಪಷ್ಟವಾದಂತಹ ವಿಚಾರವನ್ನು ಅವರು ತಾಳಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಅಲ್ಲಮ ಪ್ರಭುಗಳು ಈ ಒಂದು ಗ್ರಂಥದಲ್ಲಿ ನಮಗೆ ಹಿಂದೆ ನೋಡಿದಂಥ 2 ಕೃತಿಯೊಳಗೆ ಕಾಣುವಂಥ ಕೊರತೆಯನ್ನು ಇಲ್ಲಿ ತುಂಬುವ ರೂಪದಲ್ಲಿ ಈ ಕೃತಿ ಹೊರಬಂದಿದೆ ಅಂತೇಳಿ ಮುನ್ನುಡಿ ಬರೆದಂಥ ಎಸ್.ಎಫ್. ಯೋಗಪ್ಪನವರವರು ಹೇಳ್ತಾರೆ. ಇಲ್ಲಿ ಮುನ್ನುಡಿ ಒಳಗಡೆ ಎಸ್.ಎಫ್. ಯೋಗಪ್ಪನವರವರು ತಿಳಿಗೊಳದ ಒಡಲಿಗೆ ಕನ್ನಡಿಯ ಹಂಗೇಕೆ ಅನ್ನುವಂಥ ತಲೆಬರಹದೊಳಗೆ ಮುನ್ನುಡಿಯನ್ನು ಬರಿತಾ ಇರೋರು. ಅವ್ರು ಹೇಳ್ತಾರೆ, ಡಾಕ್ಟರ್ ರಹಮತ್ ತೆರಕೇರಿ ಅಲ್ಲಮ ಪ್ರಭುವಿನ ಅನುಸಂಧಾನ, ಡಿ.ಆರ್. ನಾಗರಾಜರವರ ಒಂದು ಪರಿ ಲೇಖನದಲ್ಲಿ ಅಲ್ಲಮ ಪ್ರಭು ಮತ್ತು ಶೈವ ಪ್ರತಿಭೆಯ ಕೃತಿಯ ಬಗ್ಗೆ ಬರೆಯುತ್ತಾ 100 ಶರಣರಲ್ಲಿ ಅಲ್ಲಮನೊಬ್ಬನೇ ನಾಥ, ಸೂಫಿ, ಸಿದ್ಧ, ಆರೂಢ ಪರಂಪರೆಯಲ್ಲಿ ಯಾಕೆ ಸ್ವೀಕೃತಿಗೊಳ್ಳುತ್ತಾನೆ? ಇಂತಹ ಅನೇಕ ಸಾಂಸ್ಕೃತಿಕ ಸಂಗತಿ ಹಾಗೂ ಪ್ರಶ್ನೆಗಳನ್ನು ಎತ್ತಿಕೊಳ್ಳಲು ಈ ಕೃತಿಗೆ ಸಾಧ್ಯವಾಗಿಲ್ಲ ಎಂಬ ಅಭಿಪ್ರಾಯವನ್ನು ಪಡ್ತಾರೆ. ಆ ಕೊರತೆಯನ್ನು ನಟರಾಜ್ ಬೂದಾಳ್ರವರು ಪ್ರಸ್ತುತ ಈ ಕೃತಿಯಲ್ಲಿ ಇನ್ನಿಲ್ಲದಂತೆ ತುಂಬಿಕೊಟ್ಟಿದ್ದಾರೆ. ಈ ಕೃತಿ ಆ ಎಲ್ಲ ಶ್ರಮಣಧಾರೆಗಳ ಅಪೂರ್ವ ಸಂಗಮದಂತಿದೆ. ಮಣ್ಣು ಅಯ್ಯುತ್ತಲೇ ಚಿನ್ನ ತೆಗೆಯುವ ಅನುಭವ ಕೊಡುತ್ತದೆ ಅಂತ ಒಂದು ಉಪಮೆಯನ್ನು ಕೊಡ್ತಾರೆ ನೋಡಿ. ಅಂದರೆ ಈ ಕೃತಿಯ ಮೌಲ್ಯತೆಯನ್ನು ನಾವು ಈ ಒಂದು ಸಾಲುಗಳ ಮೂಲಕ ಅರಿತುಕೊಳ್ಳಬಹುದು. ಅವ್ರು ಹೇಳ್ತಾರೆ, ಒಂದು ಕೃತಿಯ ಸಾಫಲ್ಯ ಅದು ಕಂಡುಕೊಳ್ಳುವ ರುಜು ಮಾರ್ಗದಲ್ಲಿರುತ್ತದೆ ಹಾಗೂ ಸಂಕೀರ್ಣತೆ ಮೀರಿದ ವೈಚಾರಿಕ ಹದದಲ್ಲಿರುತ್ತದೆ. ಅದಕ್ಕೆ ಅಕಾಡೆಮಿಕ್ ಶ್ರಮದ ಜೊತೆ ವಿಶಿಷ್ಟವಾದ ಸೃಜನಶೀಲ ಸಂವೇದನೆಯೂ ಬೇಕಾಗುತ್ತದೆ. ಈ ಕೃತಿಯು ಯಾವುದೇ ಅಧ್ಯಾಯವನ್ನು ಓದಿದರೂ ಅದು ಹುಡಿ ಹಾರುವ ಕೃತ್ರಿಮ ಶೈಕ್ಷಣಿಕ ಚಟುವಟಿಕೆಯಂತೆ ಕಾಣದೆ ಒಬ್ಬ ಸಾಧಕನ ಏಕಾಗ್ರ ತಪಸ್ಸಿನಂತೆ ಕಾಣುತ್ತದೆ. ಇದು ಸೃಜನಶೀಲ ಬರಹಗಾರನ ಉತ್ಕೃಷ್ಟ ಲಕ್ಷಣವೂ ಆಗಿದೆ. ಇದನ್ನು ಸಾಧಿಸುವುದು ಅಪಾರ ಪರಿಶ್ರಮ ಹಾಗೂ ಒಳತುಡಿತಗಳಿಂದ ಮಾತ್ರ ಸಾಧ್ಯ. ಈ ಕೃತಿಯೊಳಗೆ ನಾವು ಅಂಥದನ್ನು ಕಾಣ್ತೀವಿ ಅಂತ ಹೇಳ್ತಾರೆ ಅವರು. ಇಲ್ಲಿ ಪ್ರಾರಂಭದಲ್ಲಿ ಅವರು ಹೇಳುವಂತಹ ಒಂದು ಮಾತುಗಳೇನಿದೆ ನೋಡಿ. ನಾವು ದೂರದ ಸಂಚಾರಕ್ಕೆ ಹೊರಡುತ್ತೇವೆ. ಹಾದಿಯ ಮೇಲೆ ಮತ್ತೊಬ್ಬ ಪ್ರಯಾಣಿಕ ಭೇಟಿಯಾಗುತ್ತಾನೆ. ದಾರಿ ಸಾಗುತ್ತಿದ್ದಂತೆ ಅವನು ಯಾವುದೋ ಅವ್ಯಕ್ತ ಋಣಾನುಬಂಧದ ಗೆಳೆಯನಾಗಿ ಗೋಚರಿಸುತ್ತಾನೆ. ನನಗೆ ಈ ಕೃತಿಯ ಓದು ಅಂತಹದೇ ಅನುಭವವನ್ನು ಕೊಟ್ಟಿದೆ ಅಂತ ಹೇಳ್ತಾರೆ. ಬಹಳ ಅದ್ಭುತವಾದಂಥ ಕೃತಿ ಇದು, ಪ್ರತ್ಯೇಕ ಬುದ್ಧ ಅಲ್ಲಮ ಪ್ರಭು ಅನ್ನುವಂಥದ್ದು. ಇದರೊಳಗಡೆ
ಹೇಳ್ತಾರೆ ಅವರು, ಕೃತಿಯ ಮೂಲದಲ್ಲಿ ಅಲ್ಲಮನ ಸ್ವರಮೇಳವಾಗಿದೆ. ಬೌದ್ಧ ಧರ್ಮದಲ್ಲಿ ಪ್ರತ್ಯೇಕ ಬುದ್ಧರ ಕಲ್ಪನೆ ಇದೆ. ಗುರುವಿನ ಹಂಗಿಲ್ಲದ ಶಿಷ್ಯರ ಬಯಕೆ ಇಲ್ಲದೆ ಲೋಕ ಕಾರುಣ್ಯಕ್ಕೆ ಕಣ್ಣಾಗಿ ಬೆರೆತು ಹೋಗಿರುವ ನಿಸರ್ಗ ವಿವೇಕವನ್ನು ಪ್ರತ್ಯೇಕ ಬುದ್ಧತ್ವವೆಂದು ಗುರುತಿಸಲಾಗುತ್ತದೆ. ಬುದ್ಧನ ಖಡ್ಗದ ಮೇಲೆ ಹರಿಯುವ ನೀರಾದರೆ ಅಲ್ಲಮ ನೀರಿನೊಳಗಿನ ಖಡ್ಗವಾಗಿದ್ದಾನೆ. ಬಹಳ ಉತ್ತಮವಾದಂಥ ಹೋಲಿಕೆ. ಅಲ್ಲಮನು ನಿರಸನ ಪ್ರಕ್ರಿಯೆ ಈ ಭೂಮಿಯ ಮೇಲೆ ಸಾವಿಗೆ ಕೊಟ್ಟ ಮೊದಲನೇ ಪೆಟ್ಟಾಗಿದೆ. ಅಲ್ಲಮ ಬರೆದು ಅಳುಕಿಸುವ, ನುಡಿಸಿ ಇಲ್ಲವಾಗಿಸುವ, ಮುರಿದು ಕಟ್ಟುವ ಚರಿತ್ರೆಯ ಹಂಗನ್ನು, ಗುರುವಿನ ಋಣಭಾರವನ್ನು ಧಿಕ್ಕರಿಸಿದ, ವ್ಯಾಖ್ಯಾನ ಪರಂಪರೆಯನ್ನು ವಿರೋಧಿಸಿದ, ಪ್ರತಿಮೆಯ ಕುರುಹನ್ನು ವಿಸರ್ಜಿಸಿದ, ಸಿದ್ಧ ಸತ್ಯವನ್ನು ಸುಟ್ಟು ಹಾಕಿದ, ಪಾಂತಿಕ ಬಂಧನಗಳನ್ನು ಕಿತ್ತೆಸೆದ, ದ್ವೈತಾದ್ವೈತಗಳನ್ನು ನಿರಸನಗೊಳಿಸಿದ, ಚಿಂತನಾ ಪ್ರಸ್ಥಾನಗಳ ಹಂಗು ಹರಿದ, ಬಯಲಿನಲ್ಲಿ ಬಯಲಾಗಿ ನಿಂತ, ನಮ್ಮದೇ ಕಣ್ಣಿನ ನಮ್ಮ ಮಧ್ಯದ ವಿಲಕ್ಷಣ ದಾರ್ಶನಿಕನಾಗಿದ್ದಾನೆ. ಇದು ಅಲ್ಲಮನ ಬಗ್ಗೆ ಬರೆದಿರುವಂತಹ ಸಾಲುಗಳು. ಯಾರು? SF ಯೋಗಪ್ಪನವರು. ಇದೇ ಕೃತಿಯೊಳಗಡೆ ಕೃತಿಕಾರರಾಗಿರುವಂಥ ನಟರಾಜ್ ಬೂದಾಳ್ರವರು ಬರೀತಾರೆ. ಅವರು ಕನ್ನಡದ ಶ್ರಾವಕ ಪ್ರತಿಭೆಗಳಿಗೆ ನಮಸ್ಕಾರ ಅನ್ನುವಂಥ ತಲೆ ಬರಹದೊಳಗಡೆ ಹೇಳುವಂಥ ವಿಚಾರವನ್ನು ಸ್ವಲ್ಪ ಅರ್ಥೈಸಿಕೊಂಡ್ರೆ ಈ ಕೃತಿಯ ಮೌಲಿಕ ಎಷ್ಟಿದೆ ಮತ್ತು ಈ ಕೃತಿಯ ರಚಿಸುವಂಥ ಉದ್ದೇಶ ಯಾಕಿತ್ತು ಅನ್ನೋದನ್ನು ಅವರು ತಮ್ಮ ಒಂದು ಮನದ ಮಾತುಗಳೊಳಗೆ ಹೇಳ್ತಾರೆ. ಅವರಲ್ಲಿ ಬೌದ್ಧ, ಜೈನ, ಚಾರ್ವಾಕ, ಆಜೀವಿಕ, ನಾಥ, ಸಿದ್ಧ, ವೈದಿಕ ಪಂಥಗಳ ತಾತ್ವಿಕತೆಗಳನ್ನೊಳಗೊಂಡುತ್ತಾ ರೂಪುಗೊಂಡದ್ದು ಕನ್ನಡದ ಮನಸ್ಸು. ಹಾಗಾಗಿ ತಾತ್ವಿಕತೆಯೊಂದರೊಡನೆ ಮುಖಾಮುಖಿಯಾದಾಗ ಅದು ತುಂಬ ಸೂಕ್ಷ್ಮವಾಗಿ ಪ್ರತಿಕ್ರಿಯಿಸಬಲ್ಲದು. ಕನ್ನಡ ಭಾಷಿಕ ಸಂಸ್ಕೃತಿ ತನ್ನ ನೆನಪಿನ ಕೋಶದಲ್ಲಿರುವ ಪ್ರತಿಭೆ ಕೆಲವೇ ಪ್ರತಿಭೆಗಳೊಡನೆ ಮತ್ತೆ ಮುಖಾಮುಖಿಯಾಗಿ ಬಯಸುತ್ತದೆ. 12ನೇ ಶತಮಾನದಿಂದ ಇಂದಿನವರೆಗೆ ಕನ್ನಡ ಭಾಷಿಕ ಸಂಸ್ಕೃತಿ ಮತ್ತೆ ಮತ್ತೆ ಮುಖಾಮುಖಿಯಾಗ ಬಯಸುವ ದಾರ್ಶನಿಕ ಪ್ರತಿಭೆ ಅಲ್ಲಮ ಪ್ರಭು. ನಾವು ಕನ್ನಡದೊಳಗೆ ದಾರ್ಶನಿಕರ ಬಗ್ಗೆ ನಾವು ಅನೇಕ ಜನರನ್ನು ಹೇಳಿಸ್ತೀವಿ. ನಾವು ದಾಸ ಪರಂಪರೆ ಒಳಗೆ ಬಂದಂಥ ದಾಸರಾಗಿರ್ಬೋದು, ತತ್ವಪದಕಾರರಾಗಿರ್ಬೋದು, ಅವರೆಲ್ಲ ಆವಾಗ ಕನ್ನಡದ ಅನುಪಮವಾಗಿರುವಂಥ ದಾರ್ಶನಿಕದ ತತ್ವವನ್ನು ಹೇಳ್ತಾ ಇದ್ದಾರೆ. ಆದರೆ ಅಲ್ಲಮ ಪ್ರಭುಗಳು 12ನೇ ಶತಮಾನದಲ್ಲಿ ಹೇಳಿರುವಂಥ ಈ ದಾರ್ಶನಿಕ ವಿಚಾರಗಳು, ಆನುಭಾವಿಕ ನೆಲೆಯ ವಿಚಾರಗಳು ಏನಿದಾವಲ್ಲ, ಅವೆಲ್ಲವನ್ನು ಜಾಗತಿಕ ಮಟ್ಟಕ್ಕೆ ಕನ್ನಡಿಗರ ಆಧ್ಯಾತ್ಮಿಕ ವಿಚಾರಗಳನ್ನು ಪರಿಚಯಿಸ್ತಾವೆ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ಪ್ರಭುವಿನಂಥ ಅಸಾಮಾನ್ಯ ಭಾಷಾ ಉಪಯೋಗಿ ಮತ್ತು ಸಾಧಕನೊಡನೆ ಸಂವಾದಿಸಲು ಒಂದು ಹಂತದ ಸಾಧಕ ಅಥವಾ ಸಾಹಿತ್ಯಿಕ ಸಿದ್ಧತೆ ಅಗತ್ಯವಿದೆ. ಇದು ಅಗತ್ಯ ಇರಲಾರ್ದಕ್ಕೇ ನಮಗೆ ಅಲ್ಲಮ ಪ್ರಭುಗಳು ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ನಮ್ಮ ಮಾನಸಿಕವಾಗಿ ಆ ಹಂತದೊಳಗಿದ್ದವ್ರಿಗೆ ಮಾತ್ರ ಅಲ್ಲಮ ಪ್ರಭುಗಳು ಅರ್ಥ ಆಗ್ತಾರೆ. ನಾವು ಅಲ್ಲಮ ಪ್ರಭುಗಳನ್ನು ಗಗನ ಕುಸುಮವಾಗಿ ನೋಡೋದಕ್ಕೆ ಕಾರಣ ಏನಪ್ಪ ಅಂದರೆ, ನಾವು ಅವರ ಎತ್ತರಕ್ಕೆ ಏರದೇ ಇರುವಂಥ ಅನುಭವವನ್ನು ನಾವು ಪಡೆದಿಲ್ಲ ಅನ್ನೋದು ತೋರಿಸ್ತದೆ. ಅದಷ್ಟೇ. ಅವ್ರು ಹೇಳ್ತಾರೆ, ಸಂವಾದಿಸಲು ಒಂದು ಹಂತದ ಸಾಧಕ ಅಥವಾ ಸಾಹಿತ್ಯಿಕ ಸಿದ್ಧತೆ ಅಗತ್ಯವಿದೆ. ಅದರ ಜೊತೆಗೆ ಅಂಥ ಸಿದ್ಧ ಸಂಹಿತೆಯನ್ನು ಮುರಿದು ಕಟ್ಟಬಲ್ಲ ಕ್ರಿಯಾಶೀಲತೆ ಕೂಡ ಬೇಕಾಗುತ್ತದೆ. ಏಕೆಂದರೆ ಅಲ್ಲಮನ ವ್ಯಾಖ್ಯಾನ ಪರಂಪರೆಯ ಮಹಾವಿರೋಧಿ. ಅಲ್ಲಮ ಪ್ರಭು ವ್ಯಾಖ್ಯಾನ ಮಾಡೋದಕ್ಕೆ ಹೋಗೋದಿಲ್ಲ. ಅವರು ಅನುಭವದ ಮೂಲಕವಾಗಿ ಆಧ್ಯಾತ್ಮಿಕ ಸತ್ಯವನ್ನು ಕಂಡುಕೋಬೇಕು ಅಂತ ಹೇಳ್ತಾರೆ. ಅವ್ರು ಯಾವುದೇ ರೀತಿಯಾದಂಥ ಅವ್ರು ಇಲ್ಲಿ ಹೇಳ್ತಾರಲ್ಲ, ಪ್ರಭುವಿನ ಚರಿತ್ರೆಯ ಹಂಗನ್ನು ನಿರಾಕರಿಸಿದನು. ಅಲ್ಲಮ ಪ್ರಭು ಚಾರಿತ್ರಿಕ ವಿಚಾರಗಳನ್ನು ನಾವು ನಂಬುದಿಲ್ಲ. ಹಿಂದೆ ಪರಂಪರೆ ಬಂದಂಥವ್ರು ಹೇಳ್ತಾರೆ. ಅವರು ಹಿಂದಿನ ಒಂದು ಹಂಗು ಅದನ್ನೆಲ್ಲ ಅನುಭವಿಸುವಂಥದ್ದು, ಅದನ್ನೆಲ್ಲ ಚರಿತ್ರೆಯನ್ನು ಅವರು ನಿರಾಕರಿಸ್ತಾರೆ. ಅವರು ಗುರುವಿನ ಋಣಭಾರವಾಗಲಿ ಚರಿತ್ರೆಯ ಹಣಭಾರವಾಗಲಿ ಅವನಿಗೆ ಇಲ್ಲ. ಬೌದ್ಧರ ಹೊರತಾಗಿ ಶ್ರಮಣ ದರ್ಶನಗಳಲ್ಲಿ ಗುರುವಿನ ಸ್ಥಾನ ಅನಿವಾರ್ಯವಾದದ್ದು. ಬೌದ್ಧರಲ್ಲಿ ಅರಿವೇ ಗುರು ಎಂಬುದನ್ನು ಸೂಚಿಸುವ ಗುರುರಹಿತ ಪ್ರತ್ಯೇಕ ಬುದ್ಧರ ಕಲ್ಪನೆಯೇ ಇದೆ. ಗುರು ಪರಂಪರೆಯಾಗಲಿ ಶಿಷ್ಯ ಪರಂಪರೆಯಾಗಲಿ ಅಲ್ಲಿ ಅನಿವಾರ್ಯವೇನಲ್ಲ. ಅಲ್ಲಮನ ಮಟ್ಟಿಗೂ ಇದು ಸತ್ಯ. ಅಲ್ಲಮನ ಗುರು ಯೋಗ ಸಾಂಕೇತಿಕವಾದದ್ದು. ಅನಿಮಿಷೆಯನಿಂದ ಪಡೆದ ಅಂಗೈ ಜ್ಯೋತಿಷ್ಠದಷ್ಟೇ ಅವನ ಗುರು ಸಂಪರ್ಕ. ಪ್ರಭು ಉಂಟಾದುದನ್ನು ಕನ್ನಡ ಮಾರ್ಗ ಮತ್ತು ದೇಶೀಯ ಪರಂಪರೆಗಳು ಅದ್ಭುತವಾದ ರೂಪಕ ಮೂಲಕ
ಚಿತ್ರಿಸುತ್ತವೆ ಅಂತ ಹೇಳ್ತಾರೆ. ಕೊನೆಗೆ ಅವರು ಹೇಳುವಂಥ ಮಾತು ಎಷ್ಟು ಅದ್ಭುತವಾಗಿದೆ ಅಂತಂದರೆ, ಅಲ್ಲಮ ಪ್ರಭುಗಳನ್ನು ತಾವು ಯಾವ ಮಟ್ಟಕ್ಕೆ ತಮ್ಮ ಬರಹದಲ್ಲಿ ಅಳವಡಿಸ್ಕೊಂಡ್ರು ಅನ್ನೋದಕ್ಕೆ ಅವರು ಬರೆದಿರುವಂಥ ಈ ಸಾಲುಗಳೇ ಸಾಕ್ಷಿ. ಇದು ಬರೆದ ಪುಸ್ತಕವಲ್ಲ, ನುಡಿದ ನುಡಿ. ಮುನ್ನುಡಿ ನೆಪದಲ್ಲಿ ಎದುರಿಗೆ ನನ್ನನ್ನೇ ಕೈ ಹಿಡಿದು ದಾಟಿಸಿದರೂ ಆ ನೆನಪಿನ ಹಂಗಿಲ್ಲದಿರುವ SF ಯೋಗಪ್ಪನವರು ಈ ಯಾನದ ಭಾಗವೇ ಅವರಾಗಿದ್ದಾರೆ ಅಂತಂದರೆ ಅವರು ಪ್ರೇರೇಪಣೆ ಮೇಲೆಗೆ ಈ ಕೃತಿಯನ್ನು ಬರೆದಿನಿ ಅಂತೇಳಿ ಅವರು ಹೇಳ್ತಾರೆ. ಹೀಗೆ ಈ ಕೃತಿ ಒಳಗಡೆ 12 ಅಧ್ಯಾಯಗಳು ಇದ್ದಾವೆ. ಪರಿವಿಡಿಯೊಳಗೆ ನೋಡೋದಾದರೆ ಅಲ್ಲಮ ಮತ್ತು ಜನ್ ಅನ್ನುವಂಥದ್ದು ಒಂದನೇದು, ವಿಮಲ ಕೀರ್ತಿ ಮತ್ತು ಅಲ್ಲಮ ಪರಂಪರೆ, ಸರಹಪಾದ ಮತ್ತು ಅಲ್ಲಮ ಪ್ರಭು ಮತ್ತು ಅಶ್ವಘೋಷ, ಎಲ್ ಬಸವರಾಜ್ ಅನುಸಂಧಾನ, ಅಲ್ಲಮ ಪ್ರಭು ಆನುಭಾವಿಕ ನೆಲೆಗಳು, ಅಲ್ಲಮ ಪ್ರಭು ಕಾವ್ಯ ಇಹಪರದ ಹಾದಿ, ಬೌದ್ಧ ಧರ್ಮ ಮತ್ತು ಅಲ್ಲಮ ಪ್ರಭು, ಕನ್ನಡ ಕಾವ್ಯ ಮೀಮಾಂಸೆ ಅಲ್ಲಮ ಮಾರ್ಗ, ವರ್ತಮಾನದಲ್ಲಿ ಅಲ್ಲಮನ ಪ್ರಸ್ತುತತೆ, ಅನುಭಾವ ವಚನಕಾರ್ತಿಯರ ಲೋಕದೃಷ್ಟಿ, ಅಲ್ಲಮ ಮತ್ತು ಬೆಡಗು, ಸೂಫಿ ಸಂತ ಸ್ಥಳೀಯತೆ ಮತ್ತು ಅಲ್ಲಮ ಪ್ರಭುಗಳು. ಹೀಗೆ 12 ಅಧ್ಯಾಯದಲ್ಲಿ ಅಲ್ಲಮ ಪ್ರಭುಗಳನ್ನು ಇಲ್ಲಿ ನಮಗೆ ಪರಿಚಯಿಸುವುದಕ್ಕೆ ಪ್ರಯತ್ನವನ್ನು ನಟರಾಜ್ ಬೂದಾಳ್ ಅವರು ಈ ಕೃತಿಯ ಮೂಲಕ ಮಾಡಿದ್ದಾರೆ. ಈ ಕೃತಿಯನ್ನು ಓದುವುದರೊಂದಿಗೆ ಅಲ್ಲಮರ ನಿಜವಾದ ವ್ಯಕ್ತಿತ್ವ ನಮಗೆ ಅರಿವಾಗ್ತದೆ. ಹೀಗೆ ಕನ್ನಡದಲ್ಲಿ ಅಲ್ಲಮ ಪ್ರಭುಗಳ ಕುರಿತಾಗಿ ಬಹಳ ಗಂಭೀರವಾದಂಥ ಸಂಶೋಧನಾತ್ಮಕವಾಗಿರುವಂಥ ಕೃತಿಗಳನ್ನು ಮಾತ್ರ ನಾನು ಪರಿಚಯಿಸ್ತಾ ಇದ್ದೇನೆ. ಇನ್ನೂ ಹಲವಾರು ಜನ ಅಲ್ಲಮ ಪ್ರಭುಗಳ ಬಗ್ಗೆ ಸಾಕಷ್ಟು ಕೃತಿಗಳು ಬಂದಿದ್ದಾವೆ. ಅಲ್ಲಮ ಪ್ರಭುಗಳ ಕುರಿತಾಗಿ ಬಂದಂಥ ಕೆಲವು ಕೃತಿಗಳನ್ನು ನೋಡೋದಾದರೆ GS ಸಿದ್ಧಲಿಂಗಯ್ಯರವರ ಈ ಅಲ್ಲಮ ಪ್ರಭು ಅನ್ನುವಂಥ ಕೃತಿ, ಇದು ಭಾರತೀಯ ಸಾಹಿತ್ಯ ನಿರ್ಮಾಪಕರು ಅನ್ನುವಂಥ ಸಾಹಿತ್ಯ ಪರಿಷತ್ನಿಂದ ಪ್ರಕಟ ಆಗಿರುವಂಥದ್ದು. ಇದು ಸಾಹಿತ್ಯ ಅಕಾಡೆಮಿ ಪ್ರಕಟಿಸಿರುವಂಥ ಕೃತಿ. GS ಸಿದ್ಧಲಿಂಗಯ್ಯರವರು ಈ ಕೃತಿಯನ್ನು ರಚಿಸಿದ್ದಾರೆ. ಈ ಕೃತಿಯೊಳಗಡೆ ಹಲವಾರು ಅಧ್ಯಾಯಗಳನ್ನು ನಾವು ನೋಡೋದಾದರೆ ನೇರವಾಗಿ ಅಲ್ಲಮನ ಇತಿಹಾಸವನ್ನು, ಅಂದರೆ ಅವರನ್ನು ಹುಟ್ಟೂರಿನಿಂದ ಹಿಡಿದು ಅವರ ಜೀವನ ಚರಿತ್ರೆಯನ್ನು ವಚನಗಳ ಸಂದರ್ಭದಕ್ಕೆ ಅನುಗುಣವಾಗಿ ಕಟ್ಟಿಕೊಡೋದಕ್ಕೆ ಅವರಲ್ಲಿ ಪ್ರಯತ್ನಿಸಿದ್ದಾರೆ. ಬೆನ್ನುಡಿಯೊಳಗೆ ಹೇಳ್ತಾರೆ, 12ನೇ ಶತಮಾನದ ವಚನಕಾರರಲ್ಲಿ ಮುಖ್ಯನಾದವನು ಅಲ್ಲಮ ಪ್ರಭು. ಆತ ಪ್ರಮುಖ ವಚನಕಾರನಾಗಿದ್ದನಂತೆ 12ನೇ ಶತಮಾನದ ಸಾಮಾಜಿಕ ಕ್ರಾಂತಿಯಲ್ಲೂ ಪಾಲ್ಗೊಂಡು ಮಹತ್ವದ ವ್ಯಕ್ತಿಯುಳ್ಳವನು. ಅವನ ವೈಯಕ್ತಿಕ ವಿವರಗಳು ಅಲಭ್ಯವೆಂದೇ ಹೇಳಬಹುದು. GS ಸಿದ್ಧಲಿಂಗಯ್ಯನವರು ಲಭ್ಯವಿರುವ ಆಕಾರಗಳು ಅಲ್ಲಮನ ವಚನಗಳು ನಿಕಷದಲ್ಲಿಟ್ಟು ಪರಿಶೀಲಿಸಿದ್ದಾರೆ. ಹೀಗೆ 40 ರೂಪಾಯಿದ ಈ ಕೃತಿಯೊಳಗಡೆ ಅಲ್ಲಮ ಪ್ರಭುಗಳನ್ನು ನಮ್ಮೆದುರಿಗೆ ಪರಿಚಯಿಸುವಂಥ ಪ್ರಯತ್ನವನ್ನು GS ಸಿದ್ಧಲಿಂಗಯ್ಯನವರು ಮಾಡಿದ್ದಾರೆ. ಇನ್ನೊಂದು ಪ್ರಮುಖವಾಗಿರುವಂಥ ಕೃತಿ ಅಂತಂದರೆ ಅಲ್ಲಮ ಪ್ರಭುಗಳಿಗೆ ಅಲ್ಲಮ ಪ್ರಭು, ಇದು ಕನ್ನಡ ಸಾಹಿತ್ಯದಲ್ಲಿ ಅಲ್ಲಮ ಪ್ರಭು ದೇವ ಅನ್ನುವಂಥದ್ದು. ಡಾಕ್ಟರ್ ESM ಋಷಭೇಂದ್ರ ಸ್ವಾಮೀಜಿಯವರು ಈ ಕೃತಿಯನ್ನು ಹೊರತಂದಿದ್ದಾರೆ. ಇದರಲ್ಲಿ ಪ್ರಿಯದರ್ಶಿನಿ ಪ್ರಕಾಶನ ಬೆಂಗಳೂರವರು ಪ್ರಕಟ ಮಾಡಿರುವಂಥ ಈ ಕೃತಿ, ಇದು 2ನೇ ಮುದ್ರಣ ನನ್ನ ಕೈಲಿರುವಂಥದ್ದು. 1ನೇ ಮುದ್ರಣ 1978ರಲ್ಲಿ ಬಂದರೆ 2ನೇ ಮುದ್ರಣ 2014ರಲ್ಲಿ ಬಂದಿದೆ. 300 ರೂಪಾಯಿಗಳು ಇದರ ಬೆಲೆ. ಇದರೊಳಗಡೆ ರಾಘವಾಂಕನಿಂದ ಹಿಡಿದು ಇಲ್ಲಿವರೆಗೆ ಅಲ್ಲಮ ಪ್ರಭುಗಳ ಬಗ್ಗೆ ಯಾರ್ಯಾರು ಏನೇನು ಮಾಡಿದ್ದಾರೆ, ಶೂನ್ಯ ಸಂಪಾದನೆ ಆಗಿರ್ಬೋದು, ಅವೆಲ್ಲವನ್ನು ಕಟ್ಟಿಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇಲ್ಲಿ ಬೆನ್ನುಡಿಯೊಳಗೆ ಡಾಕ್ಟರ್ S ವಿದ್ಯಾಶಂಕರ್ ಅವರು ಹೇಳುವಂಥ ಸಾಲುಗಳು ಏನಂದರೆ, ಈ ಮಹಾಪ್ರಬಂಧ ಅಲ್ಲಮನಂಥ ಅಪೂರ್ವ ವ್ಯಕ್ತಿತ್ವದ ಕಾಣಿಕೆಯನ್ನು ಮನಗಾಣಿಸುವಲ್ಲಿ ಸಾರ್ಥಕತೆ ಪಡೆದಿದೆ. ಕನ್ನಡಕ್ಕೆ ಅಪರೂಪವೆನಿಸುವಂತಹ ದಾರ್ಶನಿಕ, ತತ್ವಜ್ಞಾನಿ, ಅನುಭಾವಿಯ ಜೀವಿತದ ಸಂಗತಿಗಳ ಕಾಲಕ್ಕೆ ಕವಿ ಪ್ರತಿಭೆಯ ಮೂಷೆಯಲ್ಲಿ ಹೇಗೆ ಬೆಳಗಿದವು, ಮಾನವತ್ವ ದೈವತ್ವ ಮಾನಕ್ಕೆ ಹೇಗೆ ಏರಿದ ಎಂದು ನೋಡುವ ಈ ದೃಷ್ಟಿಯಲ್ಲಾದ ಮಾರ್ಪಟ್ಟಿಗೆ ಅಲ್ಲಮ ಎಷ್ಟರ ಮಟ್ಟಿಗೆ ಕಾರಣ, ಅವನ ಸಾಧನೆಯ ಉತ್ತುಂಗ ಶಿಖರ ಎಷ್ಟರ ಮಟ್ಟಿಗೆ ಕಾರಣ, ಅವನ ಪ್ರಖರ ವಿಚಾರಶಕ್ತಿ ಕಾರಣ, ಇವೆಲ್ಲವುಗಳಿಗೆ ಉತ್ತರ ಈ ಮಹಾಪ್ರಬಂಧದಲ್ಲಿದೆ ಅಂಥೇಳಿ S ವಿದ್ಯಾಶಂಕರ್ ಅವರು ಹೇಳ್ತಾರೆ. ಇಂತಹ ಒಂದು ಕೃತಿಯೊಳಗಡೆ ಇರುವಂತಹ ಅಧ್ಯಾಯಗಳು ಯಾವುವು? ಸಂಸ್ಕೃತಿಯಲ್ಲಿ ಶ್ರೀ ಅಲ್ಲಮ ಪ್ರಭುದೇವರ ಕುರುಹುಗಳು,
ವಚನ ವಾಂಗ್ಮಯದಲ್ಲಿ ಶ್ರೀ ಅಲ್ಲಮ ಪ್ರಭುದೇವ, ಹರಿಹರ ರಾಘವಾಂಕರ ಕೃತಿಗಳಲ್ಲಿ ಅಲ್ಲಮ ಪ್ರಭುದೇವ, ವೀರಶೈವ ಪುರಾಣ ಕಾವ್ಯಗಳಲ್ಲಿ ಅಲ್ಲಮಲಿಂಗ, ಪ್ರಭುಲಿಂಗ ಲೀಲೆಯಲ್ಲಿ ಪ್ರಭುಲಿಂಗ ಲೀಲೆ, ಶೂನ್ಯ ಸಂಪಾದನೆಯಲ್ಲಿ ಶ್ರೀ ಅಲ್ಲಮ ಪ್ರಭುದೇವ, ಸ್ವಯವಚನಗಳಲ್ಲಿ ಸ್ವಯಂಭೂ. ಹಾಗೆ ಒಂದು 6 ಅನುಬಂಧವನ್ನು ಕೊಡ್ತಾರೆ. ಅಲ್ಲಿ ಅಲ್ಲಮ ಪ್ರಭುದೇವನ ಕಿರುಕೃತಿ ಮತ್ತು ಪದಗಳು, ಭಾರತೀಯ ಭಾಷಾ ಸಾಹಿತ್ಯದಲ್ಲಿ ಅಲ್ಲಮ ಪ್ರಭುದೇವ, ಆತ್ಮಜ್ಞಾನಾನುಭವಿ ಅಲ್ಲಮ ಪ್ರಭುದೇವ, ಆತ್ಮಜ್ಞಾನಿ ಲೋಕಜ್ಞಾನಿ, ಕನ್ನಡ ಸಾಹಿತ್ಯದಲ್ಲಿ ಅಲ್ಲಮ ಪ್ರಭುದೇವರ ಒಂದು ಅನ್ವಯಿಕ ಸಮೀಕ್ಷೆ, ಅಲ್ಲಮ ಪ್ರಭುವಿನ ವಚನ ವಿಶ್ಲೇಷಣೆ, ಹಾಗೆ ಸಹಾಯಕ ಗ್ರಂಥಗಳ ಕುರಿತಾಗಿ ಈ ಕೃತಿಯಲ್ಲಿ ಅಲ್ಲಮ ಪ್ರಭುಗಳನ್ನು ಸಮಗ್ರವಾಗಿ ಪರಿಚಯಿಸುವ ಪ್ರಯತ್ನವನ್ನು ಡಾಕ್ಟರ್ ಎಸ್ ವೃಷಭೇಂದ್ರ ಸ್ವಾಮೀಜಿಯವರು ಮಾಡಿದ್ದಾರೆ. ಹೀಗೆ ಇನ್ನೂ ಹಲವಾರು ಕನ್ನಡದ ಕೃತಿಯೊಳಗೆ ಅಲ್ಲಮ ಪ್ರಭುಗಳನ್ನು ಪರಿಚಯಿಸುವಂಥ ಕಾರ್ಯ ಅಂದಿನಿಂದ ಇಂದಿನವರೆಗೂ ನಡೆದೇ ಇದೆ. ಮುಂದಿನ ಸಂಚಿಕೆಗಳಿಗೆ ಮತ್ತಷ್ಟು ಕೃತಿಗಳನ್ನು ಅಲ್ಲಮ ಪ್ರಭುಗಳನ್ನು ಪರಿಚಯಿಸುವಂಥ ಕಾರ್ಯವನ್ನು ಕೈಗೊಳ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಹೆಚ್ಚು ಜನರಿಗೆ ತಲುಪಿಸ್ರಿ. ಯಾಕಂತಂದರೆ ವಚನಕಾರರ ಕುರಿತಾಗಿರುವಂತಹ ಕೃತಿಗಳನ್ನು ಪರಿಚಯಿಸುವಂಥ ಒಂದು ಸರಣಿಯನ್ನೇ ನಾನು ಪ್ರಾರಂಭಿಸ್ತೇನೆ. ಅಲ್ಲಮ ಪ್ರಭುಗಳ ಆದ ನಂತರ ಜಗತ್ತಿನ ಅತಿ ಹೆಚ್ಚು ಕೃತಿಗಳು ದಾರ್ಶನಿಕರ ಕುರಿತಾಗಿ ಬಂದಿರುವಂಥದ್ದು ಅದು ಬಸವಣ್ಣವರ ಕೃತಿಗಳು. ಮುಂದಿನ ಸಂಚಿಕೆಯೊಳಗೆ ಈ ಅಲ್ಲಮ ಪ್ರಭುಗಳ ಪರಿಚಯ ಸರಣಿ ಮುಗಿದ ಮೇಲೆ ಬಸವಣ್ಣವರ ಕುರಿತಾಗಿ ಬಂದಂಥ ಪ್ರಮುಖ ಗ್ರಂಥಗಳ ಪರಿಚಯವನ್ನು ಮಾಡ್ತಾಯಿದ್ದೇನೆ. ನಾನು ಬಿಟ್ಟು ಹೋಗಿರುವ, ನನ್ನ ಪರಿಚಯಿಸುವ ಮಟ್ಟಕ್ಕೆ ಬಿಟ್ಟು ಹೋಗಿರುವಂಥ ಇನ್ನೂ ಅಪರೂಪದ ಕೃತಿಗಳು ಏನಾದರೂ ಬಂದಿದ್ದರೆ, ವಚನಗಳು ಪ್ರಕಟವಾಗಿರುವಂಥದ್ದು ಅವು ವಚನ ಸಿಕ್ಕಿದೆ, ಬಟ್ ಆ ವಚನಕಾರರನ್ನು ಪರಿಚಯಿಸುವಂಥ ಪ್ರಮುಖ ಕೃತಿ ಬಗ್ಗೆ ತಮಗೇನಾದರೂ ಮಾಹಿತಿ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಅವುಗಳನ್ನು ಹಾಕಿರಿ. ಅವುಗಳ ಒಂದು ಪರಿಚಯವನ್ನು ಮುಂದಿನ ಸಂಚಿಕೆಯೊಳಗೆ ನಾನು ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಅಂತಹ ಕೃತಿ ತಮ್ಮಲ್ಲಿ ಏನಾದರೂ ಇದ್ದರೆ ಅದರ ಒಂದು ಸಂಕ್ಷಿಪ್ತ ವಿವರವನ್ನು ನನಗೆ ನೀಡಿದರೆ ಆ ಕೃತಿಯನ್ನು ಪರಿಚಯಿಸೋಕ್ಕೆ ಸಹಾಯ ಆಗ್ತದೆ ಅಂತ ಭಾವಿಸ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿಗಳು.